ಹಲೋ, ಗುಡ್ ಈವ್ನಿಂಗ್ ಆಲ್. ನೀವು ಇಷ್ಟು ದಿನ ನನ್ನ ಎಲ್ಲ ಕ್ಲೈಂಟ್ಗಳು ಹೇಳ್ತಾ ಇದ್ರಿ, ಕೊಪ್ಪಳಕ್ಕೆ ಹೋಗ್ತಾ ಇದ್ದೀರಾ, ನೀವು ಆ ಕೊಪ್ಪಳದ ಕ್ಲೈಂಟ್ ಬಗ್ಗೆ ನೀವು ತುಂಬ ಅಪ್ರಿಷಿಯೇಟ್ ಮಾಡ್ತೀರಾ, ಆಕೆ ಬಗ್ಗೆ ನೀವು ಎಲ್ಲರಿಗಿಂತ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತೀರಾ, ಆಕೆಯ ಇಂಟೆಲಿಜೆನ್ಸಿನ ನಮಗೆಲ್ಲ ಹೇಳ್ತೀರಾ. ಆದರೆ ನೀವು ಅವ್ರನ್ನ ಯಾವತ್ತೂ ವಿಡಿಯೋದಲ್ಲಿ ತೋರಿಸ್ಲಿಲ್ಲ, ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ರಿ. ನಾನಾಗೆ ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ ಮಾತಾಡು ಅಂತ. ಅವರೇ ಇಷ್ಟಪಟ್ಟು ಮಾತಾಡಿದಾಗ ಅಷ್ಟೇ ಮಾತಾಡೋವಂಥದ್ದು. ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡುವಂಥದ್ದು. ಅವ್ರು ಹೇಳ್ತಾ ಇದ್ರು ನನಗೆ ಕೇಸ್ ಮುಗಿದ ಮೇಲೆ ನಾನು ಮಾತಾಡ್ತೀನಿ, ಮಧ್ಯದಲ್ಲಿ ಮಾತಾಡಲ್ಲ ಅಂತ. ಆದರೆ ಅವ್ರು ನಾನು ಇವತ್ತೇ ಮಾತಾಡ್ತೀನಿ ಅಂತ ಬಂದಿದ್ದಾರೆ. ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂತ ನಾನು ನಿಮಗೆ ಅವರ ಮನದಾಳದ ಮಾತು, ಅವರ ಓನ್ ಎಕ್ಸ್ಪೀರಿಯೆನ್ಸ್ನ ಅವರು ಶೇರ್ ಮಾಡ್ಕೋತಾರೆ. ನೋಡಿ, ನಾನೀಗ ನನ್ನ ಕ್ಲೈಂಟ್ನ ನಾನು ನಿಮಗೆ ತೋರಿಸಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಲೋ ಭಾಗ್ಯಶ್ರೀ. ಹಾಯ್ ಸರ್. ವೆಲ್ಕಮ್. ನಿಮ್ಮ ಇಂಟ್ರೊಡಕ್ಷನ್ನ ಹೇಳೋದಾದರೆ? ನಾನು ಭಾಗ್ಯಶ್ರೀ, ಇಲ್ಲೇ ವರ್ಕ್ ಮಾಡ್ತೀನಿ. ಜೋರಾಗಿ ಮಾತಾಡಿ. ನನ್ನ ಹೆಸರು ಭಾಗ್ಯಶ್ರೀ, ನಾನು ಕೊಪ್ಪಳದಲ್ಲೇ ವರ್ಕ್ ಮಾಡ್ತೀನಿ ಸರ್. ಹಾಂ. ನಾನು ಆದ್ರೆ ಈ ಕೇಸ್ ಒಳಗೆ ನಾನು ಪೆಟಿಷನರ್ ಅಲ್ಲ, ನಾನು ರೆಸ್ಪಾಂಡೆಂಟ್. ನಾನು ರೆಸ್ಪಾಂಡೆಂಟ್ ಆದ್ರೂ ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿನಿ. ಆದರೆ ಆ ಡಾಕ್ಯುಮೆಂಟಿಗೆ ತಕ್ಕಂಥ ಒಬ್ಬರು ಲಾಯರ್ ಬೇಕಾಗಿತ್ತು, ಲಾಯಲ್ ಆಗಿರೋರು, ನನ್ನ ಪರವಾಗಿ ಮಾತಾಡೋರು, ಮತ್ತು ನನ್ನ ಡಾಕ್ಯುಮೆಂಟನ್ನ ಸರಿಯಾದ ರೀತಿ ಪ್ರೊಡ್ಯೂಸ್ ಮಾಡೋರು ಬೇಕಾಗಿತ್ತು. ಡಾಕ್ಯುಮೆಂಟ್ ಇರೋದಷ್ಟೇ ಮುಖ್ಯ ಅಲ್ಲ, ಡಾಕ್ಯುಮೆಂಟನ್ನು ನ್ಯಾಯಾಲಯದಲ್ಲಿ ಹೆಂಗೆ ನಾವು ಹಾಜರುಪಡಿಸ್ತೀವಿ ಅನ್ನೋದನ್ನು ನಮ್ಮ ಕೇಸಿನ ಗೆಲುವನ್ನು ನಿರ್ಧರಿಸುತ್ತೆ. ಮತ್ತು ನಾನು ಲಾಸ್ಟ್ ಟೈಮು ನಂದು ಕ್ರಾಸ್ ಆಯಿತು. ನಾನು ಇನ್ನೂ ಆರ್ಗ್ಯುಮೆಂಟ್ ಆಗೋವರೆಗೆ ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಮಾತಾಡಲೇಬೇಕಾಯಿತು. ಯಾಕೆ ಮಾತಾಡಬೇಕಾಯಿತು ಅಂತಂದ್ರೆ ಮೊದಲು ನೀವು ಹೇಳಿ, ನಾನು ನಿಮಗೆ ಹೇಗೆ ಸಿಕ್ಕಿದೆ, ಇದಕ್ಕೆ ಮುಂಚೆ ನೀವು ಎಷ್ಟು ಜನನ ಕಾಂಟ್ಯಾಕ್ಟ್ ಮಾಡಿದ್ರಿ, ನಾನು ನಿಮಗೆ ಹೇಗೆ ಸಿಕ್ಕಿದೆ ಅನ್ನೋದನ್ನ ಹೇಳಿ ಆಮೇಲೆ ಮುಂದುವರಿಸಿ. ನಾನೊಂದು 60-70 ಜನನ ಕಾಂಟ್ಯಾಕ್ಟ್ ಮಾಡೀನಿ, ಎಲ್ಲರ ಹತ್ರ ಮಾತಾಡೀನಿ. ನನಗೆ ಯಾರೂ ಇಷ್ಟ ಆಗಿಲ್ಲ. ಯಾಕಂದರೆ ನಾನು ಡಾಕ್ಯುಮೆಂಟ್ ತಂದು ಕೊಟ್ಟರೆ ನೀವೇ ಅಲ್ಲಿಟ್ಬಿಡ್ರಿ ಡಾಕ್ಯುಮೆಂಟ್, ನಾವು ಆಮೇಲೆ ನೋಡ್ತೀವಿ ಅಂತ ಯಾರೂ ಇಂಟ್ರೆಸ್ಟೇ ತೋರಿಸ್ತಿರ್ಲಿಲ್ಲ. ನಾನು ಎಷ್ಟೊಂದು ಸಲನೂ ಕೇಳೀನಿ, ನೀವು ದೊಡ್ಡ ಶಾಣ್ಯರಾಗಕ್ಕೆ ಹೋಗ್ಬೇಡ್ರಿ, ನಿಮ್ಮ ಡಾಕ್ಯುಮೆಂಟ್ ಇಟ್ಬಿಡ್ರಿ, ನಮಗೆ ಗೊತ್ತದ ಕೇಸೆಲ್ಲ. ಆದರೆ ಈ ಸರ್ ಹತ್ರ ನಾನು ಡಾಕ್ಯುಮೆಂಟ್ ತೋರಿಸ್ದಾಗ ಏನಂದ್ರು ಗೊತ್ತಾ, ಎಷ್ಟು ಹೊಗಳಿದ್ರು, ಎಷ್ಟು ಚೆನ್ನಾಗಿರೋ ಡಾಕ್ಯುಮೆಂಟ್ಸ್ ಅದಾವು, ಎಲ್ಲ ಅದಾವು, ನಾನು ನಡೆಸ್ಕೊಡ್ತೀನಿ ಅಂದರು. ನನಗೆ ಅವ್ರು ನಡೆಸ್ಕೊಡ್ತೀನಿ ಅನ್ನೋದಕ್ಕಿಂತ ಇಂಥ ಸಣ್ಣ ಊರಿಗೆ ನನ್ನ ಸಲುವಾಗಿ ಬಂದು ಒಬ್ಬ ರೆಸ್ಪಾಂಡೆಂಟ್ ನಿರಪರಾಧಿ ಪರವಾಗಿ ಇಷ್ಟೆಲ್ಲ ನ್ಯಾಯಾಲಯನ ವಿರುದ್ಧ ಹಾಕೊಂಡು ಮಾತಾಡ್ತಾರ, ಎಲ್ಲಿ ನೋಡಿಲ್ಲ ನಾನು. ನಿಜವಾದ ಹೀರೋ ಅಂದರೆ ನಮ್ಮ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇವತ್ತು ಬೆಳಗ್ಗೆ ಬಂದಾಗ ಡಾಕ್ಯುಮೆಂಟ್ ತಂದು ಕೊಟ್ಟಾಗ ಅದನ್ನ ಅರೇಂಜ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಅದನ್ನ ನಾನು ಜೆರಾಕ್ಸ್ ಮಾಡಿಸಿ ತಂದಿದ್ದು ಎಲ್ಲ ಎಷ್ಟು ಯೂಸ್ ಆಯಿತು? ನೀವು ಅದನ್ನ ಕಣ್ಣಾರೆ ನೋಡಿದ್ದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀರಾ? ಹಾಂ ಸರ್, ನಾನು ಬರೀ ಡಾಕ್ಯುಮೆಂಟ್ ಅಷ್ಟೇ ಕೊಟ್ಟಿದ್ದೆ ಸರ್ಗೆ. ಯಾವ ಥರ ಎಕ್ಸಿಬಿಟ್ ಮಾಡಬೇಕು, ಏನು ಮಾಡಬೇಕು ಏನೂ ಗೊತ್ತಿರಲಿಲ್ಲ ನನಗೆ. ಆದರೆ ಇನ್ನೊಂದು ಎಲ್ಲರೂ ಏನು ತಿಳ್ಕೊಬೇಕು, ಬರೀ ಡಾಕ್ಯುಮೆಂಟ್ ಇದ್ದರೆ ಕೇಸ್ ಗೆಲ್ಲಲ್ಲ. ಡಾಕ್ಯುಮೆಂಟ್ ವಿತ್ ಕಾಂಪಿಟೆಂಟ್ ಲಾಯರ್ಸ್, ಇದು ಲಾಯಲ್ ಆಗಿರಬೇಕು, ಮತ್ತು ಏನಂತಂದ್ರೆ ಅವರಿಗೆ ನಾಲೆಜ್ ಇರಬೇಕು, ಎಲ್ಲದೂ ಇರಬೇಕು. ಮತ್ತು ನ್ಯಾಯಾಲಯದ ಮುಂದೆ ನಮ್ಮ ಆ ಡಾಕ್ಯುಮೆಂಟನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕನ್ನೋ ನಾಲೆಜ್ನೂ ಇರಬೇಕು. ಆ ಥರ ನಾಲೆಜ್ ಇರೋದು ಎಲ್ಲರಿಗೂ ಸಿಗಂಗಿಲ್ಲ. ಸರ್ಗೆ ಹ್ಯೂಜ್ ನಾಲೆಜ್ ಇದೆ. ನಾನು ಪಿಟಿಷನರ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದನ್ನು ನೀವು ನೋಡಿದ್ರಿ, ಅದನ್ನು ನೀವು ಹೇಳೋದಾದರೆ? ಹೇಳಕ್ಕೆ ಮಾತೇ ಇಲ್ಲ ಸರ್. ನಾನು ಏನು ಅಂದ್ಕೊಂಡಿದ್ದೆ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ ಸರ್. ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್. ಆ ಕ್ರಾಸ್ ಎಕ್ಸಾಮಿನೇಷನ್ನಾಗ ಕೋರ್ಟಿನ ಎಲ್ಲ ಜನರು ಹೋದ್ರು. ನಿಮ್ಮ ಕ್ರಾಸ್ ಎಕ್ಸಾಮಿನೇಷನ್ ನೋಡೋಕೆ ಇಡೀ ಕೋರ್ಟ್ ಹಾಲ್ ಹೊರಗೆ ಸತಿ ನಿಂತು ಕಾಯ್ಲಿಕ್ಕತ್ತಿತ್ತು ಸರ್. ಅದಾದಮೇಲೆ ನಾನು ಹೊರಗೆ ಬಂದಮೇಲೆ ನಿಮ್ದು ಎಷ್ಟೋ ಜನ ನಿಮ್ಮ ನಂಬರ್ ಇಸ್ಕೊಂಡು ಹೋದ್ರು. ಎಷ್ಟು ಚೆನ್ನಾಗಿರೋ ಲಾಯರ್ ಹುಡುಕಿದ್ರ. ಆ ಥರ ಲಾಯರ್ ಇದ್ದರೆ ಯಾವ ಕೇಸನ್ನು ಸೋಲೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಸರ್. ಹೇಳ್ತಾರೆ, ಎಲ್ಲರೂ ಹೇಳಿದ್ರು ಸರ್. ಆಮೇಲೆ ಎಷ್ಟೊಂದು ಜನ ಇವ್ರದ್ದು ನಂಬರನ್ನು ಇಸ್ಕೊಂಡ್ರು. ಲಾಸ್ಟ್ ಟೈಮು ನಂದು ಎವಿಡೆನ್ಸ್ ಇತ್ತು, ಅವರು ಕ್ರಾಸ್ ಮಾಡಿದರು. ಎಷ್ಟೋ ವಿಷಯಗಳನ್ನು ನಾನು ಹೇಳಿದ ವಿಷಯಗಳನ್ನು ಮಾನ್ಯ ನ್ಯಾಯಾಲಯ ಡಿಕ್ಟೇಟ್ ಮಾಡ್ಕೊಳ್ಳೇ ಇಲ್ಲ. ಲಾಸ್ಟ್ ಟೈಮ್ ನಾನು ಬರೋಕ್ಕಾಗಿರಲಿಲ್ಲ, ಆಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀರಾ? ಭಾಳ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಅನಿಲ್ ಸರ್ ಇಲ್ಲಾರ್ದಂಥ ನ್ಯಾಯಾಲಯನ ನೆನೆಸ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ. ಎಷ್ಟು ನಿಯತ್ತಾಗಿದ್ದರೂ, ಎಷ್ಟು ನಾವು ಸರಿಯಾಗಿದ್ರೂ ನಮಗೆ ನ್ಯಾಯ ಸಿಗುತ್ತಾನ ಭರವಸೆ ಇಲ್ಲ. ಆದರೆ ಇಂಥ ಲಾಯರ್ನ ಇಟ್ಕೊಂಡ್ರೆ ನಿಜವಾದ ನಿರಪರಾಧಿಗಳಿಗೆ ನ್ಯಾಯ ಕೊಡಿಸ್ತಾರನ್ನ ಅಂತ ಅದು ಇವತ್ತು ನಿಜವಾಗ್ಲೂ ನನಗೆ ಸಾಬೀತಾಗಿ. ಸೊ ಲಾಸ್ಟ್ ನಾನು ಇಲ್ಲದೆ ಇದ್ದಾಗ ನಿಮ್ಗೆ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸರ್? ಬರೋಕ್ಕಾಗಲಿಲ್ಲ ಅಂದರೆ ಹೈಕೋರ್ಟಲ್ಲಿ ಕೇಸ್ ಇದ್ವು, ಬರೋಕ್ಕಾಗಲಿಲ್ಲ. ಬಟ್ ಅವ್ರು ನೆಕ್ಸ್ಟ್ ಡೇಟ್ ತೊಗೊಂಡಿದ್ರು. ನಾವು ನೆಕ್ಸ್ಟ್ ಡೇಟ್ ಕೇಳಿದ್ರೆ ಕೊಡಲಿಲ್ಲ. ಅವತ್ತಿನ ದಿನವೇ ಸಡನ್ನಾಗಿ ಕ್ರಾಸ್ ಮಾಡಿದರು. ನಾನು ಎಷ್ಟೋ ಸಂದರ್ಭಗಳಲ್ಲಿ ನಾನು ಹೇಳಿದಂಥ ಹಲವಾರು ಮುಖ್ಯ ವಿಷಯಗಳನ್ನು ನಾನು ಡಿಕ್ಟೇಟ್ ಮಾಡ್ಕೊಳಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿತು ಮಾನ್ಯ ನ್ಯಾಯಾಲಯ. ನನಗೆ ಭಾಳ ಬೇಜಾರಾಯಿತು. ನಾನು ಹತ್ಕೋತ ಸರ್ಗೆಲ್ಲ ಫೋನ್ ಮಾಡಿ ರಾತ್ರಿ ಎಲ್ಲ ಹೇಳಿದೆ. ಅದಕ್ಕೆ ಇವತ್ತು ಬಂದಿದ್ರು. ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಇತ್ತು.
ಇವತ್ತು ನಂದು ಎವಿಡೆನ್ಸ್ ಇತ್ತು. ಅವ್ರಿಗೆ ನನ್ನ ಎವಿಡೆನ್ಸು ಯಾವ ಥರ ಬೇಕು, ಅವ್ರಿಗೆ ಯಾವ ಥರ ಬೇಕು ಆ ಥರ ಬರ್ಕೊಳ್ತಾ ಇತ್ತು ನ್ಯಾಯಾಲಯ. ಆದರೆ ಸರ್ ಏನಂದ್ರು, ನೀವು ಯಾವ ಥರ ಬೇಕು ಆ ಥರ, ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಅದ, ಡೇಟು, ಲೊಕೇಶನ್ನು, ಟೈಮ್ ಎಲ್ಲ ಮೆನ್ಷನ್ ಇದ್ರು. ನನಗೇನು ಬೇಕು ಅದನ್ನಷ್ಟೇ ಬರ್ಕೋತೀನಿ, ನಿನಗೇನು ಬೇಕು ಅದನ್ನು ಬರ್ಕೊಳಂಗಿಲ್ಲ ಅಂತ ಮಾನ್ಯ ನ್ಯಾಯಾಲಯ ನನ್ನ ತಿರಸ್ಕಾರ ಮಾಡ್ತು. ನೀನು ಆದರೆ ಸರ್ ಬರ್ಕೊಳ್ಳೇಬೇಕು, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ. ಯಾಕೆ ನಾವು ಪ್ರಾಮಾಣಿಕವಾಗಿ ಎಷ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡಕತ್ತೀವಿ. ಆಕೆ ನಿಜವಾಗ್ಲೂ ಆಕೆ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಕತ್ತಾಳ. ನೀವು ಬೇರೆ ಅವ್ರಿಗೊಂದು ಇವ್ರಿಗೊಂದು ಮಾಡಬೇಡ್ರಿ. ಅಲ್ಲಿ ಏನಿದೆ ಡಾಕ್ಯುಮೆಂಟ್ನಲ್ಲಿ ಕೊಡಲಾರ್ದಂತೂ ನಾವು ಹೇಳ್ತಾ ಇಲ್ಲ. ಡಾಕ್ಯುಮೆಂಟಲ್ಲಿ ಏನಿದೆ ಕ್ಲಿಯರಾಗಿ ಏನು ಮೆನ್ಷನ್ ಆಗಿದೆ ಅದನ್ನೇ ಡಿಕ್ಟೇಟ್ ಮಾಡಿ ಅಂತ ಅವರು ಹೇಳಿದರು ಸರ್. ಒಟ್ಟೆ ನಾನು ಒಲ್ಲೆ ಅಂದರೆ ಒಲ್ಲೆ ಅಂತ ಹಿಡ್ಕೊಂಡು ಕುಂತ್ಬಿಡ್ತಿದ್ದು. ಆದರೂ ಸರ್ ಬಿಡಲೇ ಇಲ್ಲ. ಅವ್ರು ಎಲ್ಲ ಸೆಕ್ಷನ್ಸು, ರೂಲ್ಸು, ನಾನು ಅಲ್ಲಿ ಹೋಗ್ತೀನಿ, ನಾನು ಮುಂದಲ್ದು ಏನು ಕ್ರಮ ಐತೆ ಅದನ್ನು ತೊಗೋತೀನಿ ಅಂತ ಅವರಿಗೆ ಮನವರಿಕೆ ಮಾಡಿದಾಗ ಕೊನೆಗೆ ಸರ್ ಮಾತಿಗೆ ಮಣಿಲೇಬೇಕಾದ ಪರಿಸ್ಥಿತಿ ಬಂತು. ಯಾಕಂದರೆ ಸರ್ ಇರೋದೇ ಆ ಥರ, ಕ್ಲೈಂಟ್ ಪರವಾಗೇ ಇರ್ತಾರೆ. ನಾನೊಂದು ಹೇಳ್ತೀನಿ, ಕೋಟಿಗೆ ಒಬ್ಬರು ಇಂಥ ಸರ್, ಯಾಕಂದರೆ ಎಲ್ಲರಿಗೂ ಸಿಗಲ್ಲ, ಅದೃಷ್ಟ ಇದ್ದವ್ರಿಗೆ ಅಷ್ಟೇ ಸಿಗ್ತಾರೆ ಅಂದ್ಕೊಂಡಿನಿ. ನಾನು ಎಷ್ಟು 1 ವರ್ಷದಿಂದ ಇಂಥ ಲಾಯರ್ ಹುಡ್ಕೋಕತ್ತಿದ್ದೆ. ಫಸ್ಟ್ ಕೇಳಿದಾಗ ನನಗೆ ಒಲ್ಲೆ ಅಂದರು ಸರ್, ನನಗೆ ಅಷ್ಟು ದೂರ ಬರೋಕ್ಕಾಗಲ್ಲ ಅಂದರು. ನಾನು ಭಾಳ ರಿಕ್ವೆಸ್ಟ್ ಮಾಡಿದ ಮೇಲೆ, ನನ್ನ ಡಾಕ್ಯುಮೆಂಟ್ ತೋರಿಸಿದ ಮೇಲೆ ಒಪ್ಕೊಂಡು ಬಂದರು. ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ ನಾನು. ಸರ್ ನನ್ನ ಹೊಗಳ್ತಿರ್ತಾರೆ, ಆದರೆ ನಾನು ಅವರಷ್ಟೇನಿಲ್ಲ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಏನದ ಅದ್ರಿಗಿಂತ ಹೆಚ್ಚಿದ್ದಾರೆ. ನಿಜವಾದ ಹೀರೋ ಅದು 21ನೇ ಶತಮಾನದಲ್ಲಿ ಇಷ್ಟು ಲಾಯಲ್ ಆಗಿರೋ ಲಾಯರು ಅದೃಷ್ಟವಂತರಿಗೆ ಮಾತ್ರ ಸಿಗ್ತಾರೆ. ಎಲ್ಲರೂ ಅಫೋರ್ಡ್ ಮಾಡೋಕ್ಕೆ ಇವ್ರನ್ನಾಗಲ್ಲ. ಆದರೆ ಎಲ್ಲ ಕ್ಲೈಂಟಿಗೂ ಇವರು ಹೊಂದಾಣಿಕೆ ಆಗ್ತಾರೆ. ಎಂಥ ಕ್ಲೈಂಟ್ ಇದ್ರೂ ಇವ್ರು ಹ್ಯಾಂಡಲ್ ಮಾಡ್ತಾರೆ. ಕ್ಲೈಂಟ್ ಪರವಾಗಿ ನಿಂತಾರೆ. ಎಲ್ಲರನ್ನೂ ಲಕ್ಷ ಮಂದಿನ ಎದುರು ಹಾಕ್ಕೊಂಡು ಕ್ಲೈಂಟ್ ಪರವಾಗಿ ಹೋರಾಡ್ತಾರೆ. ಅದನ್ನು ಮಾತ್ರ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಇವತ್ತು ಮಾತ್ರ ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ, ನನ್ನ ಮಾತಿಗೆ ಮನ್ನಣೆ ಸಿಕ್ಕಿದೆ ಸರಿಂದ. ನಾನು ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡೀನಿ. ನಾನು ಹೇಳಿದ್ದನ್ನೇ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಅಭಿಮಾನ ವಿಶ್ವಾಸ ಹೀಗೆ ಇರಲಿ. ಮತ್ತು ಇನ್ನೊಂದು ಇವ್ರದ್ದು ವಿಡಿಯೋಸ್ ಇದು ಯೂಟ್ಯೂಬ್ ಚಾನಲ್ ಅದ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಂಥ ಲಾಯರ್ ಎಲ್ಲರಿಗೂ ಸಿಗಬೇಕು ಅಂತ ನಾ ಬಯಸ್ತೀನಿ. ಎಲ್ಲರಿಗೂ ಇಂಥ ಲಾಯರ್ ಸಿಗಬೇಕು. ಇಂಥ ಲಾಯರ್ ಇದ್ದರೆ ಎಂಥ ಕೇಸ್ ಆದರೂ ಅಂದರೆ ಎಂಥದಂತಲ್ಲ, ಒಟ್ಟು ನಿಮ್ಮ ಕಡೆ ಡಾಕ್ಯುಮೆಂಟ್ ಇದ್ದು ನೀವು ನಿಯತ್ತಾಗಿದ್ದರೂ ನೀವು ಅಪರಾಧಿ ಸ್ಥಾನದಾಗಿಲ್ಲ ಅಂದರೆ 100% ನಿಮ್ಮ ಕೇಸ್ ಗೆಲ್ತದ. ಈ ಥರ ನೀವು ಲಾಯರ್ ಹಿಡಿದ್ರ ನೀವು. ನನಗಂತೂ ಈ ಸರ್ದು ಕೆಲಸ ನಾನು ಮಾತಿಂದ ಹೇಳೋಕ್ಕಾಗಲ್ಲ. ಬಯೋಗ್ರಫಿ ಬರೆದ್ರೂ ಕಡಿಮೆ ಅಂತಲೇ ಅನ್ಕೋತೀನಿ. 2-3 ದಿವಸದಿಂದ ನೀವು ನನಗೆ ಹೇಳ್ತಾ ಇದ್ರಿ ಆ ಥರ ರೆಡಿ ಮಾಡಿ, ಈ ಥರ ರೆಡಿ ಮಾಡಿ ಅಂತ. ಏನು ಅನ್ಕೊಂಡಿದ್ದೀನಿ ಅದು ಎಕ್ಸ್ಪೆಕ್ಟೇಷನ್ಗಿಂತ ಎಷ್ಟು ಚೆನ್ನಾಗೇ ಮಾಡ್ಯಾರ ಸರ್. ನಾನು ಪ್ರತಿಯೊಂದು ಪಾಯಿಂಟು ಡಿಕ್ಟೇಟ್ ಮಾಡ್ತಾರೆ. ಪ್ರತಿಯೊಂದು ನನ್ನ ಇದು ಒಟ್ಟು ಕ್ಲೈಂಟ್ ಇಂಟ್ರೆಸ್ಟ್ ಅಂತ ಹೇಳಿ ಪ್ರತಿಯೊಂದು ನನಗೆ ಇದು ಕಳಿಸ್ತಾರೆ. ಎಲ್ಲನೂ ಕಳಿಸಿ ನೋಡಿ ಸರಿಯಾಗಿದೆಯಲ್ಲ. ಇಷ್ಟೆಲ್ಲ ಹೈಕೋರ್ಟ್ ವಕೀಲರಾಗಿ ಇಷ್ಟೆಲ್ಲ ನಾಲೆಜ್ ಇದ್ದೂ ಕ್ಲೈಂಟನ್ನು ಕೇಳ್ತಾರಲ್ಲ, ಅದು ನಮ್ಮ ಭಾಗ್ಯ ಅನ್ಕೋಬೇಕು ನಾವು. ಎಷ್ಟೋ ಜನ ನಾವೇನು ಹೇಳ್ತೀವಿ ಅದನ್ನು ಸೈನ್ ಹಾಕಿ ಅಂತಾರೆ. ಆದರೆ ಸರ್ ಆ ಥರ ಇಲ್ಲ. ಎಷ್ಟು ನಾಲೆಜ್. ಇವತ್ತು ನಾನು ನಿಜವಾಗ್ಲೂ ಕೇಳಿದೆ, ಯಾರಿಗೆ ಅತಿ ಹೆಚ್ಚು ನಾಲೆಜ್ ಇರುತ್ತಾ ಅವರಿಗೆ ಅಹಂ ಇರೋದಿಲ್ಲ. ಅದನ್ನು ಕಣ್ಣಾರೆ ನೋಡ್ಬಿಟ್ಟೆ ನಾನು. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು 3-4 ದಿವಸದಿಂದ ನನಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂದೆ. ಸೊ ನಾನು ನಿಮಗೆ ಏನೇನು ಬೇಕು ಮುಂದಿನ ಕ್ರಮ, ಅವ್ರು ಏನಾದರೂ ಮಾಡದೆ ಹೋದರೆ ನ್ಯಾಯಾಲಯ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ರೆಡಿ ಮಾಡಿ ಕಳಿಸಿದ್ದೆ. ಅದನ್ನು ರೆಡಿ ಮಾಡಿ ಕಳಿಸಿದ್ದೆ. ನೀವು ಅದನ್ನು ಓದಿದ್ರಿ. ಸೊ ನಿಮ್ಗದು ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು? ಭಾಳ ಸ್ಯಾಟಿಸ್ಫ್ಯಾಕ್ಷನ್. ನಾನು ನೋಡೇ ಇಲ್ಲ ಇಷ್ಟು ಕ್ಲೈಂಟ್ ಪರ್ಸನಲ್ ಇಂಟ್ರೆಸ್ಟ್ ಇಷ್ಟು ತಗೊಂಡು ಅವ್ರು ಎಲ್ಲ ಕೆಲಸ ಬಿಟ್ಟು ನಮ್ಮ ಸಲುವಾಗಿ ಇಷ್ಟೆಲ್ಲ ಮಾಡ್ತಾರಂತ ನಾನು ನಂಬಿರಲೇ ಇಲ್ಲ. ಇದೇನಾದರೂ ಅಡ್ಜರ್ನ್ ಆದರೆ ನೀವು ನಾನು ನಾಳೆ ಇರಕ್ಕೆ ರೆಡಿ ಅಂತಲೂ ನಿಮ್ಗೆ ಹೇಳಿದ್ದೆ. ಸೊ ನಿಮ್ಗೆ ಏನು ಅನ್ನಿಸ್ತು ಅವಾಗ? ನನಗೆ ಏನು ಹೇಳಿ ಸರ್, ಮಾತು ಹೇಳೋಕ್ಕೆ ಬರ್ತಿಲ್ಲ ಸರ್. ಎಷ್ಟು ಖುಷಿ ಆಗ್ತದೆ ಸರ್. ಒಬ್ಬರು ಕ್ಲೈಂಟ್ ಸಲುವಾಗಿ ಇಷ್ಟೆಲ್ಲ ರಿಸ್ಕ್ ತೊಗೊಳೋರು ಈಗಿನ ಕಾಲದಾಗ ಇರಲ್ಲ. ದುಡ್ಡಿನ ಸಲುವಾಗಿ ಒಂದು ಸ್ವಲ್ಪ ಜನ ಕೆಲಸ ಮಾಡ್ತಾರೆ. ಬಟ್ ಇವರು ದುಡ್ಡಿನ ಸಲುವಾಗಿ ಅಂತೂ ಕೆಲಸ ಮಾಡೋಂಗಿಲ್ಲ. ಬಟ್ ನಾವು ಕೊಡಬೇಕು ಅವ್ರ ಫೀಸ್ ಏನದ, ಅವ್ರಿಗೆ ಅಫೋರ್ಡ್ ಮಾಡಿ ಕರಿಬೇಕು. ನಾವು ಅವ್ರ ಕೆಲಸಕ್ಕೆ ತಕ್ಕಂಥ ಫೀಸ್ ಕೊಡಬೇಕು. ನನಗನ್ಸಿದ್ದು ಏನಂದ್ರೆ, ನಾ ಕೊಟ್ಟಿದ್ದೇ ದುಡ್ಡು ಕಡಿಮೆ, ಆ ಸರ್ ಕೆಲಸ ಮಾಡಿದ್ದೇ ಹೆಚ್ಚು. ಅವರು ಕ್ಲೈಂಟ್ ಕೇಸ್ ಅಂತ ಹೇಳಲ್ಲ, ನನ್ನ ಕೇಸು ಇದು ನಂದು ಅಂತ ಹೇಳಿ ಅವರು ಮನಸ್ಸೊಳಗೆ ತೊಗೊಂಡ್ಬಿಡ್ತಾರೆ. ನಂದೇ ಕೇಸು ಅಂತೇಳಿ ಸ್ಟಡಿ ಮಾಡ್ತಾರೆ ಸರ್. ಇವತ್ತು ಬೆಳಗ್ಗೆ ಮಳೆ ಬರ್ತಾ ಇತ್ತು, ಡ್ರೈವ್ ಸೇಫ್ಲಿ ಅಂತ ಹೇಳಿದ್ರಿ. ಸೊ ನಿಮ್ಗೇನು ಅನ್ನಿಸ್ತು? ಡ್ರೈವ್ ನೀವು ಸೇಫಾಗಿ ಬಂದರೆ ಸರ್ ನನ್ನ ಕೇಸಿಗೆ ಇದಾಗುತ್ತೆ. ನನ್ನಂತಲ್ಲ ಸರ್, ಸಾವಿರಾರು ಜನ ಇನ್ನೂ ಯಾರೋ ನೀವು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಅವ್ರ ಜೊತೆ ಮಾತಾಡಿ ಅವ್ರ ಬಿಹೇವಿಯರ್ ನೋಡ್ಕೊಳ್ರಿ. ಯಾವ ಥರ ಇದ್ದಾರಾ, ಕ್ಲೈಂಟ್ ಫ್ರೆಂಡ್ಲಿ ಇದ್ದಾರಾ ಇಲ್ಲೋ, ನಿಮ್ಮ ಪರವಾಗಿ ನಿಂದಿರ್ತಾರೋ ಇಲ್ಲೋ ಅಂತ ನೋಡಿನೇ ನೀವು ಇದನ್ನು ಚಾಯ್ಸ್ ಮಾಡ್ಕೊಳ್ರಿ. ನನ್ನ ಫಸ್ಟ್ ಪ್ರಿಯಾರಿಟಿ ಮಾತ್ರ ಅನಿಲ್ ಸರ್, ಲಾಸ್ಟ್ ಪ್ರಿಯಾರಿಟಿನೂ ಅನಿಲ್ ಸರೇ.
ನನಗೂ ಅಷ್ಟೇ, ನೀವು ವೆರಿ ಫೇವರೇಟ್ ಕ್ಲೈಂಟ್, ವೆರಿ ಒಂಥರ ಫ್ರೆಂಡ್ಲಿ ಕ್ಲೈಂಟ್. ಯಾಕೆಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ನನಗೆ ಪ್ರೊವೈಡ್ ಮಾಡೋದಾಗ್ಬೋದು, ಫೀಸ್ ಕೊಡೋದಾಗ್ಬೋದು, ಲಾಯರ್ಸ್ ಬ್ಯಾಟ್ರಿನ ಯಾವಾಗಲೂ ರೀಚಾರ್ಜ್ ಮಾಡ್ತಾಯಿದ್ರಿ, ಎಚ್ಚರವಾಗಿರ್ತಾಯಿದ್ರಿ, ನನಗೆ ವಾಯ್ಸ್ ಮೆಸೇಜ್ ಎಲ್ಲವೂ ಮಾಡ್ತಾಯಿದ್ರಿ. ಸೊ ಕೇಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯುವಂಥ ಹಂತಕ್ಕೆ ಬರ್ತಾ ಇದೆ. ಸೊ ಕೆಲವೇ ದಿನದಲ್ಲಿ ಮುಗಿದೋಗ್ತಾ ಇದೆ ನೋಡಿ. ಲಾಯರ್ಸ್ ಜೊತೆ 100% ನಂಬಿಕೆ ಇದೆ, ಸುಖ ಅಂತಾನೆ ಆಗ್ತದೆ. ಅದೇ ಥರ ಆಗಲಿ, ನಿಮಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ. ಓಕೆ, ನಿಮ್ಗೆ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಯಾವತ್ತೇ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಯಾವುದಕ್ಕೂ ವರಿ ಮಾಡ್ಕೋಬೇಡಿ. ಸೊ ಇದು ಕೇಸ್ ಎಲ್ಲ ಮುಗಿದ ಮೇಲೆ, ಆರ್ಗ್ಯುಮೆಂಟ್ ಆದಮೇಲೆ ನೀವು ಏನಾದರೂ ಹೇಳೋದಿದ್ರೆ ಅವತ್ತು ಲಾಸ್ಟಲ್ಲಿ ಹೇಳ್ಬೋದು. ಓಕೆನಾ? ಈಗ ನನ್ನ ಎಲ್ಲ ಕ್ಲೈಂಟ್ಸ್ಗೆ ನೀವು ಗೊತ್ತು, ನನ್ನ ಎಲ್ಲ ಬೆಂಗಳೂರು ಕ್ಲೈಂಟ್ಸ್ಗೆ, ಆಚೆ ಕಡೆ ಇರೋ ಕ್ಲೈಂಟ್ಸ್ಗೂ ಭಾಗ್ಯಶ್ರೀ ಅಂದರೆ ಎಲ್ಲರಿಗೂ ಗೊತ್ತು. ಹೇಗೆ ಗೊತ್ತು ಅಂದರೆ ನಾನು ಯಾವಾಗಲೂ ಸ್ಟೇಟಸಲ್ಲಿ ಹಾಕ್ತಾ ಇದ್ದೆ, ನೋಡಿ ಕಲ್ತ್ಕೊಳ್ಳಿ ನನ್ನ ಕ್ಲೈಂಟ್ನ, ಆಕೆಯ ಇಂಟೆಲಿಜೆನ್ಸ್ನ ನೋಡಿ, ಆಕೆ ವರ್ಕ್ನ ನೋಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ಆದರೆ ಅವರೆಲ್ಲರಿಗೂ ನಿಮ್ಮ ಹೆಸರು ಗೊತ್ತಿತ್ತು, ಮುಖ ಗೊತ್ತಿರಲಿಲ್ಲ. ಲಾಸ್ಟ್ ಡೇಟಲ್ಲಿ ನಾನು ನಿಮ್ಮ ಸ್ಟೇಟಸಲ್ಲಿ ನಿಮ್ಮ ಫೋಟೋ ಹಾಕಿದ್ದೆ, ಇವತ್ತು ನೀವು ವಿಡಿಯೋದಲ್ಲಿ ಪ್ರತ್ಯಕ್ಷವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವೇನು ವರಿ ಮಾಡ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿತ್ತಂದ್ರೆ ನಾನು ಶೇರ್ ಮಾಡ್ಕೊಳ್ಳೇಬೇಕು ಇವ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿಲ್ಲ, ಇವತ್ತು ಮಾಡ್ಕೊಳ್ಳಿಲ್ಲ ಅಂತಂದರೆ ಮತ್ತು ಎಷ್ಟೋ ಜನ ಕ್ಲೈಂಟಿಗೆ ಬೇರೆ ವಕೀಲರನ್ನ ಚಾಯ್ಸ್ ಮಾಡ್ತಿರ್ತಾರೆ. ಬಟ್ ಇವ್ರನ್ನ ಫಸ್ಟ್ ಪ್ರಿಯಾರಿಟಿ ಆಗಿ ಇಟ್ಕೊಳ್ರಿ ಅಂತ ಹೇಳ್ತೀನಿ. ನನ್ನ ಪರ್ಸ್ನಲ್ ಅಲ್ಲ ಇದು, ಬಟ್ ನಾನು ಮಾಡಿದ ಎಕ್ಸ್ಪೀರಿಯನ್ಸಿಂದ ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಅಶ್ವಥ್, ಇವತ್ತು ನೀವು ಅಷ್ಟೇ ಕೊಪ್ಪಳ ಕೋರ್ಟ್ಗೆ ನನ್ನ ಕ್ಲೈಂಟು ಎವಿಡೆನ್ಸ್ಗೆ ನೀವು ಬಂದಿದ್ರಿ. ಅಲ್ಲಿಯ ನೀವು ಸಿಚುವೇಶನ್ನ ನೋಡಿದ್ರಿ. ಲಾಸ್ಟ್ ಟೈಮ್ ನಾನು ಇಲ್ಲದೇ ಇರೋದಕ್ಕೂ ಇವತ್ತು ನಾನು ಇದ್ದಿದ್ದಕ್ಕೂ ನೀವು ಕಂಪೇರ್ ಮಾಡಿ ನೋಡಿರೋದನ್ನ ನಿಮ್ಮ ವರ್ಡ್ಸಲ್ಲಿ ಹೇಳೋದಾದರೆ ಅಲ್ಲಿ ನೋಡಿ ಹೇಳಿ. ನಾನು ಜೂನಿಯರ್ ಅಡ್ವೊಕೇಟ್. ಕಳೆದ ಬಾರಿ ಕ್ಲಾಸ್ ಎಕ್ಸಾಮಿನೇಷನ್ ಇತ್ತು ಮಹೇಶ್ವರಿ ಮೇಡಮ್ ಅವ್ರದ್ದು. ಆ ಸಂದರ್ಭದಲ್ಲಿ ಅವ್ರು ಕೆಲವೊಂದು ಏನು ಸ್ವತಃ ಕೆಲವೊಂದು ಅಂದರೆ ಅವ್ರು ಏನೋ ಒಂದು ಕೆಲವೊಂದು ಕ್ವಶನ್ ಕೇಳ್ತಾರೆ, ಅದನ್ನು ಆ ಕ್ವಶನ್ಗೆ ಉತ್ತರ ಕೊಟ್ಟು ಅದನ್ನು ಸ್ವಂತ ಹೇಳಿಕೆಯನ್ನು ಕೊಡ್ತಾಯಿದ್ರು. ಆದರೆ ಕೆಲವೊಂದು ಸಾರು ಮೇಡಮ್ದು ಜಡ್ಜ್ ಮೇಡಮ್ ತೊಗೊಂಡಿಲ್ಲ. ಅವರು ಮೇಡಮ್ ತೊಗೊಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಎಷ್ಟು ಬೇಕಾದ್ರೆ ತೊಗೊತೀನಿ, ನೀವು ಆರ್ಗ್ಯುಮೆಂಟಲ್ಲಿ ನೀವು ಹೇಳ್ರಲ್ಲ ಆರ್ಗ್ಯುಮೆಂಟ್ ಪಾಡಿಸಿದಾಗ ಅಂತ ಹೇಳಿದ್ರು ಅಂತ ಹೇಳಿ ತೊಗೊಳ್ಲಿಲ್ಲ. ಮೇಡಮ್ಗೆ ಲಾಸ್ಟ್ ಟೈಮ್ ಭಾಳ ಡಿಸಪಾಯಿಂಟ್ ಆಯಿತು. ಸರ್ ನೀವು ಇದ್ದಿದ್ರೆ ನನಗೆ ಎಲ್ಲ ತೊಗೊಳ್ತಾ ಇದ್ರು. ಈ ಡಿಸಪಾಯಿಂಟ್ನ ಅವರು ಈ ಸಲ ಏನು ಇವತ್ತು ಎವಿಡೆನ್ಸ್ ಆಯಿತು, ಈ ಡಿಸಪಾಯಿಂಟ್ ಜೊತೆ ಕಂಪ್ಲೀಟಾಗಿ ಅವ್ರು ಕೊಲಾಪ್ಸ್ ಆಗಿ ಡಿಸಪಾಯಿಂಟು. ಇವತ್ತು ಅವ್ರ ಮುಖದಲ್ಲಿ ನಗು ಬಂದಿದೆ. ಏನಾಯಿತು ಕೋರ್ಟಲ್ಲಿ ಇವತ್ತು ಏನು ಡಾಕ್ಯುಮೆಂಟ್ಸ್ ಮಾರ್ಕ್ ಮಾಡಬೇಕಿತ್ತು. ಮಾರ್ಕ್ ಮಾಡೋ ಟೈಮ್ನಾಗ ಕೆಲವೊಂದು ಮಾರ್ಕ್ನ ಏನು ಸಾರ್ ಏನು ಅದು ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಬಂತ ಅವ್ರಲ್ಲಿ ಏನು ಬರೆದಿದ್ರು ಮೇಡಮ್ ಅದನ್ನು ನೋಡಲಿಲ್ಲ. ಮೇಡಮ್ ಅದು ನೋಡಲಾರ್ದಂಗೆ ತಮ್ಮ ಸ್ವಂತ ಏನು ಡಾಕ್ಯುಮೆಂಟ್ ಅದು ನೋಡಿ ತೊಗೊತಾ ಇದ್ರು. ಅವಾಗ ಏನು ನಮ್ಮ ರೆಸ್ಪಾಂಡೆಂಟ್ ಮೇಡಮ್ ಅವರಿದ್ದರೆ ಅವರು ಅಬ್ಜೆಕ್ಷನ್ ಮಾಡಿದ್ರು, ನಮ್ಮ ಸಾರು ಅಬ್ಜೆಕ್ಷನ್ ಮಾಡಿದರು. ಮೇಡಮ್ ಇಲ್ಲ, ನನಗೆ ಈಗ ಏನಿದೆ ಅದೇ ತೊಗೊಳ್ತೀನಿ ನಾನು ಅಂತೇಳಿ. ಅವಾಗ ಸಾರು ಏನು ಉತ್ತರ ಕೊಡಬೇಕಿತ್ತು ಮೇಡಮ್ಗೆ ಸರಿಯಾಗಿ ಉತ್ತರ ಕೊಟ್ಟ ತಕ್ಷಣ ಮೇಡಮ್ ಇದು ನಾನು ತಗೊಳಂಗ ಅಂತ ಹೇಳಿದ್ರೆ ನಡೆಯಂಗಿಲ್ಲ, ತಗೊಳ್ಳೇಬೇಕು, ಇಲ್ಲ ಬಿಡಲ್ಲ, ತೊಗೊಂಡಿಲ್ಲ ಅಂದರೆ ನ್ಯಾಯಾಲಯ ಬಿಡಲ್ಲ ಅಂತಂದೇಳಿ ಸಾರ್ ಬಿಡಲ್ಲ ಅಂತೇಳಿ ನ್ಯಾಯಾಲಯ ಕನ್ಸಿಡರ್ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ತಂದಿರೋ ಎಲ್ಲನೂ ಅವ್ರು ಏನು ಹೇಳಿದ್ರು ಹಂಗೆ ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡಿದ್ರು. ಸೊ ಅದರಿಂದ ಮಿಸ್ ಆಗಲಿಲ್ಲ. ಆವಾಗ ಯಾರ್ಯಾರು ಅವಾಗ ಏನು ನಮ್ಮದು ಮಾರ್ಕ್ ಮಾಡೋ ಟೈಮ್ನಾಗ ಅಡ್ವೊಕೇಟ್ಸ್ 2-3 ಇದ್ದರು. ಆದರೆ ಸಾರ್ ವಾಯ್ಸಿಗೆ ಟೋಟಲ್ ಕೋರ್ಟ್ನಾಗ ಎಲ್ಲ ತುಂಬಿಬಿಟ್ಟಿದ್ರು. ಎಲ್ಲ ಅಡ್ವೊಕೇಟ್ಸ್ ಬಂದು ನೋಡ್ತಾ ಇದ್ರು. ಯಾಕಂದರೆ ಆ ಟೈಪ್ ಸಾರ್ ಮೇಡಮ್ನ ಕನ್ವಿನ್ಸ್ ಮಾಡಿದ್ರು, ಜಡ್ಜ್ ಮೇಡಮ್ನ ಆ ಡಾಕ್ಯುಮೆಂಟ್ನೆಲ್ಲ ಮಾರ್ಕ್ ಮಾಡಿಸಿದ್ರು. ಭಾಳ ಅದ್ಭುತವಾಗಿ ನೋಡೋಕೆ ಕೂಡ ನಮಗೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಲಿಯೋಕ್ಕೋಸ್ಕರ ಯಾವುದೇ ರೀತಿ ಡಾಕ್ಯುಮೆಂಟ್ ಮಾರ್ಕ್ ಮಾಡಬೇಕು ಅನ್ನೋದು ನಮಗೆ ಕೂಡ ಕಂಪ್ಲೀಟಾಗಿ ಇದರಿಂದ ಗೊತ್ತಾಯಿತು. ಥ್ಯಾಂಕ್ ಯು ಅಶ್ವಥ್. ನೀವು ಅಷ್ಟೇ ಪ್ರೊಫೆಷನಲ್ಲಿ ಕಲ್ತ್ಕೋಬೇಕು. ನನ್ನ ಎಲ್ಲ ಕೊಲೀಗ್ಸ್ಗಿಂತ ನೀವು ಪ್ರತಿ ಸತಿನೂ ಹೊಸಪೇಟೆಯಿಂದ ಕೊಪ್ಪಳಕ್ಕೆ ಪ್ರತಿ ಸತಿ ಬರ್ತೀರಾ. ನನಗೂ ಅಷ್ಟೇ ನಿಮ್ಮ ಮೇಲೆ, ಸಲೀಮ್ ಮೇಲೆ ತುಂಬ ಅಭಿಮಾನ, ವಿಶ್ವಾಸ. ನೀವು ಅಷ್ಟೇ ಎಲ್ಲ ಸ್ಟೇಜ್ಗಳನ್ನ ಕ್ಲೀನಾಗಿ ಕಲ್ತ್ಕೊಂಡು ಪ್ರೊಫೆಷನಲ್ಲಿ ಕ್ಲೈಂಟ್ಸ್ ಜೊತೆ ಫ್ರೆಂಡ್ಲಿ ಆಗಿದ್ದು ನನ್ನ ಥರನೇ, ಕ್ಲೈಂಟ್ಸ್ ಜೊತೆ ಲಾಯಲ್ ಆಗಿದ್ದು ನನ್ನ ಥರನೇ ಕೆಲಸನ ಕಲ್ತ್ಕೊಂಡು ಡೇರ್ನೆಸ್ ಅಂದರೆ ಧೈರ್ಯವಾಗಿ ಮಾತಾಡೋಂಗಿರಬೇಕು. ನಾವೇನು ಏನು ಬೇರೆ ಮಾಡ್ತಾ ಇಲ್ಲ. ನಾವು ಕಾನೂನನ್ನ ಏನು ಕಲ್ತಿರ್ತೀವಿ ಅದನ್ನು ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಪ್ರೆಸೆಂಟೇಷನ್ ಮಾಡಿ ಕ್ಲೈಂಟ್ಸ್ಗೆ ರಿಲೀಫ್ ಕೊಟ್ಟರೆ ಇವತ್ತು ನನ್ನ ಕ್ಲೈಂಟ್ಗೆ ಎಷ್ಟು ಹ್ಯಾಪಿ ಆಯಿತು, ಅದೇ ಥರ ನಿಮ್ಮ ಕೇಸ್ಗಳಲ್ಲಿ ನಿಮ್ಮ ಕ್ಲೈಂಟ್ಗಳಿಗೆ ಹ್ಯಾಪಿ ಆಗುತ್ತೆ. ಸೊ ನೀವು ಅವಾಗ ಪ್ರೊಫೆಷನಲ್ಲಿ ಲಾಂಗ್ ಟರ್ಮ್ ಉಳ್ಕೋಬೋದು. ನೀವು ಪ್ರೊಫೆಷನಲ್ಲಿ ಕಮಪ್ ಆಗ್ಬೋದು. ನಮ್ಮ ಜೊತೆನೇ ಹೈಕೋರ್ಟ್ಗಳಿಗೆ ಬರ್ಬೋದು. ಎಲ್ಲವೂ ಫೆಸಿಲಿಟಿ ನಿಮಗೆ ನಂತರನೇ ಕಾರು, ಡ್ರೈವರು ಎಲ್ಲರೂ ಸಿಗ್ತಾರೆ. ನೀವು ಅಷ್ಟೇ ಬೇಗ ಕಲ್ತ್ಕೋಬೇಕು, ಲಾಯಲ್ ಆಗಿರಬೇಕು, ಕ್ಲೈಂಟ್ಗೆ ಫ್ರೆಂಡ್ಲಿ ಆಗಿರಬೇಕು, ಕೆಲಸನ ಕರೆಕ್ಟಾಗಿ ಮಾಡಬೇಕು.
ಓಕೆನಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಓಕೆನಾ? ಫ್ಯೂಚರ್ ನೋಡಿ, ಕೊಪ್ಪಳದ ಎವಿಡೆನ್ಸ್ಗೆ ಬಂದಿದ್ದೀನಿ, ಕಾಣಿಸ್ತಾ ಇದೆ ಅಲ್ಲ ನೋಡಿ. ಎಲ್ಲ ವೀಕ್ಷಕರು ಯಾರ್ಯಾರು ಕೇಸ್ ಹಾಕಿದ್ದೀರಾ, ಯಾರ್ಯಾರು ಕೇಸ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ನೀವು ನಿಮ್ಮ ಎವಿಡೆನ್ಸ್ಗೆ ಕೋರ್ಟಿಗೆ ಬರಬೇಕಾದ್ರೆ ಹ್ಯಾಂಡ್ ಫುಲ್ ಆಫ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕಾಂಪಿಟೆಂಟ್ ಲಾಯರ್ಸ್ ಜೊತೆ ನೀವು ಕೋರ್ಟ್ಗೆ ಹೋದರೆ ಮಾತ್ರ ನಿಮಗೆ ನ್ಯಾಯ ಸಿಗುವಂಥದ್ದು. ಇಲ್ಲ ಅಂದರೆ ಬರಿಗೈಯಲ್ಲಿ ಹೋಗಿ ಬರಿಗೈಯಲ್ಲಿ ಬರಬೇಕಾಗುತ್ತೆ. ನೋಡಿ, ಡಾಕ್ಯುಮೆಂಟ್ಸ್ನ ಝೂಮ್ ಮಾಡಿ ತೋರಿಸ್ತೀನಿ. ಅರೌಂಡ್ 400 ಪೇಜ್ ಡಾಕ್ಯುಮೆಂಟ್ಗಳು ಹೇಗೆ ಫ್ಲ್ಯಾಗ್ ಹಾಕಿ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಅದು ಡಿಜಿಟಲ್ ಆಗ್ಬೋದು ಅಥವಾ ಆಫೀಸ್ ಕಾಪಿಗಳಾಗ್ಬೋದು, ಎಲ್ಲವೂ ಸರ್ಟಿಫೈಡ್. ಹೇಗೆ ಫ್ಲ್ಯಾಗ್ ಹಾಕಿದೆ ಮಾರ್ಕ್ ಮಾಡೋಕ್ಕೆ ಹೇಗೆ ಈಸಿ ಆಗುತ್ತೆ ಅಂತ ನೋಡಿ. ಕೋರ್ಟಲ್ಲಿ ಡಾಕ್ಯುಮೆಂಟ್ ಸ್ಪೀಕ್ಸ್ ಎವ್ರಿಥಿಂಗ್. ನೀವು ಎಲ್ಲರೂ ಹೇಳ್ತೀರಾ ನಮ್ಮ ಹತ್ರ ಕಾಲ್ ರೆಕಾರ್ಡ್ ಇದೆ, ವಿಡಿಯೋ ರೆಕಾರ್ಡ್ ಇದೆ, ಅದು ಇದು ಅಂತ. ಬೇಡ, ನಮಗೆ ಹಾರ್ಡ್ ಕಾಪಿಗಳು ಬೇಕು, ಥ್ರೂ ಪೇಪರ್ಸೇ ಬೇಕು. ನೀವು ಅದನ್ನು ಎಲೆಕ್ಟ್ರಾನಿಕ್ಸ್ ನೀವು ಏನಾದರೂ ಮಾಡ್ಕೊಳ್ಳಿ, ಅದು ಆಪ್ಷನಲ್. ನೋಡಿ, ಗೂಗಲ್ ಪೇ, ಫೋನ್ಪೇಗಳಾಗಿರ್ಬೋದು, ವಾಟ್ಸಪ್ ಚಾಟ್ಗಳಾಗಿರ್ಬೋದು, ನಮಗೆಲ್ಲವೂ ಹಾರ್ಡ್ ಕಾಪಿಗಳಲ್ಲಿ ಬೇಕು. ನೋಡಿ, ಅದೇ ಥರ 65B ಅಪ್ಲಿಕೇಶನ್ ಆಗ್ಬೋದು, ಜ್ಯುವೆಲ್ರಿದು ರೆಸಿಪ್ಟ್ಗಳಾಗ್ಬೋದು, ಎಲ್ಲ ಹಾರ್ಡ್ ಕಾಪಿ. ನೋಡಿ, ಮೊಬೈಲ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ. ಲಾಸ್ಟಲ್ಲಿ ನೋಡಿ, ನಾನು ಯಾಕೆ ಈ ಕೇಸ್ ಬಗ್ಗೆ ಇಷ್ಟು ಇಂಟೆಲಿಜೆಂಟಾಗಿ ನನ್ನ ಕ್ಲೈಂಟ್ ವರ್ಕ್ ಮಾಡ್ತಾರೆ ಅಂದರೆ ನೋಡಿ, 2021 ಕ್ಯಾಲೆಂಡರ್ ಕೂಡ ನಾವು ಹಾಕಿದ್ದೀವಿ. 2021 ಕ್ಯಾಲೆಂಡರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ 2021 ಕ್ಯಾಲೆಂಡರ್ಲಿ 6th ಅವ್ರು ಹೇಳಿರೋಂಥ ಅಪೋಸಿಟ್ ಪಾರ್ಟಿ 6ನೇ ತಾರೀಕು ಏನೋ ಇನ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ. ಆ ಇನ್ಸಿಡೆಂಟ್ ಆಗಿ ನಾನು ಆಫೀಸ್ಗೆ ಹೋಗಿಲ್ಲ, ನಾನು ಆಫೀಸ್ಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಆದರೆ ಆ ಸಂಡೇ ಆಫೀಸೇ ಇರಲ್ಲ ಅನ್ನೋದು ಆಪೋಸಿಟ್ ಪಾರ್ಟಿಗೆ ಗೊತ್ತಿಲ್ಲ. ಸೊ ನೋಡಿ, ನಾನು ಸನಾತನ ಪಂಚಾಂಗ ಕ್ಯಾಲೆಂಡರ್ ಕೂಡ ಹಾಕಿದ್ದೀನಿ. ಈ ಥರ ಹಾಕಿದ್ರೆ ಮಾತ್ರ ನಿಮ್ಮ ಕೇಸ್ ಉಳಿಯುವಂಥದ್ದು. ಇಲ್ಲಾಂದರೆ ಬರಿಗೈಯಲ್ಲಿ ಹೋಗಿ ಬರಿಗೈಯಲ್ಲಿ ಬರಬೇಕು. ನೋಡಿ, ಈ 400 ಪೇಜ್ ಡಾಕ್ಯುಮೆಂಟ್ 400 ಪೇಜ್ ಕೋರ್ಟ್ಗೆ ಹಾಕಿದ್ರೆ ಆಫೀಸ್ ಕಾಪಿ 400 ಪೇಜ್, ಆಪೋಸಿಟ್ ಕಾಪಿ 400 ಪೇಜ್, ಒಟ್ಟು 1200 ಪೇಜ್. ಇಷ್ಟನ್ನು ರೆಡಿ ಮಾಡೋದು ಈಸಿ ಅಲ್ಲ. ನಾನು ಇದನ್ನು 3 ದಿನ ಕೂತ್ಕೊಂಡು ಬೆಂಗಳೂರಲ್ಲಿ ರೆಡಿ ಮಾಡಿ ತಂದು ಇವತ್ತು ಹಾಕಿರುವಂಥದ್ದು. ಸೊ ಅದಕ್ಕೆ ಕ್ಲೈಂಟ್ಸು, ಲಾಯರ್ಸು ಇಂಪಾರ್ಟೆನ್ಸ್ ಗೊತ್ತಾಗೋದು ಯಾವಾಗ? ಸರಿಯಾಗಿ ಕೆಲಸ ಮಾಡಿದಾಗ. ನೀವುಗಳು ಅಷ್ಟೇ ನಿಮ್ಮ ಲಾಯರ್ಸ್ ಹತ್ರ ಈ ಥರ ಹ್ಯಾಂಡ್ಫುಲ್ ಆಫ್ ಡಾಕ್ಯುಮೆಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗಬೇಕು, ಬರಿಗೈಯಲ್ಲಿ ಹೋಗಬಾರ್ದು. ಓಕೆ, ಥ್ಯಾಂಕ್ ಯು ಆಲ್. ನೋಡಿದ್ರಲ್ಲ ವೀಕ್ಷಕರೇ, ಕ್ಲೈಂಟ್ ಮನದಾಳದ ಮಾತು. ಕ್ಲೈಂಟ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡ್ರು. ಸೊ ಇದೇ ಥರ ಎಲ್ಲ ಲಾಯರ್ಸು ಕ್ಲೈಂಟ್ಸ್ ಜೊತೆ ಫ್ರೆಂಡ್ಲಿ ಆಗಿದ್ದು ಡಾಕ್ಯುಮೆಂಟ್ಸ್ನ ನಾನು ತೋರಿಸ್ದೆ, ಹೇಗೆ ಅವರು ಕಲೆಕ್ಷನ್ ಮಾಡಿದ್ರು ಅಂತ. 500 ಕಿಲೋಮೀಟ್ರ್ ದೂರ ನಾನು ಬಂದಿದ್ದೀನಿ ಅಂದರೆ ಅವರು ನನಗೆ ಫೀಸು ಅಫೋರ್ಡ್ ಮಾಡಿ ಲಾಯರ್ಸ್ ಬ್ಯಾಟ್ರಿನ ರೀಚಾರ್ಜ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಇಂಟ್ರೆಸ್ಟ್ ತೋರಿಸಿ ಎಲ್ಲ ಮಾಡಿದ್ದಕ್ಕೆ ನಾವು ಇದನ್ನು ಇಷ್ಟು ಈಸಿಯಾಗಿ ಮುಗಿಸೋ ಅಂಥದ್ದು. ಇಲ್ಲ ಅಂದರೆ ಕ್ಲೈಂಟ್ಗಳು ಈಗ ವೆರಿ ಇಂಟೆಲಿಜೆಂಟ್. ಈ ಕೊಪ್ಪಳ ಕ್ಲೈಂಟ್ ಅಂತೂ ಮಾಮೂಲಿ ಎಲ್ಲರ ಕ್ಲೈಂಟ್ಗಳ ಥರ ಅಲ್ಲ. ನಾನು ಕೋರ್ಟಲ್ಲೂ ಅದನ್ನು ಸಾರಿ ಹೇಳಿದ್ದೀನಿ. ಈ ಕ್ಲೈಂಟ್ ಬಗ್ಗೆ ಹೇಗೆ ನೀವು ಈ ಸರ್ವಿಸಲ್ಲೇ ಈ ಕೊಪ್ಪಳ ನ್ಯಾಯಾಲಯ ಇಂಥ ಕೇಸ್ನ ಇಷ್ಟು ಹ್ಯೂಜ್ ಡಾಕ್ಯುಮೆಂಟ್ 400 ಪೇಜ್ಗಳ ಡಾಕ್ಯುಮೆಂಟ್ನ ಮುಂದೆ ನೋಡೋದು ಇಲ್ಲ, ಹಿಂದೆ ನೋಡೂ ಇಲ್ಲ ಅಂತ ನಾನು ಕೋರ್ಟ್ಗೂ ಹೇಳಿದ್ದೀನಿ. ಅದು ನನ್ನ ಕ್ಲೈಂಟಿಂದನೂ ಆಗಿದೆ. ಸೊ ಎಲ್ಲರೂ ಅಷ್ಟೇ, ಯಾವಾಗಲೂ ಅಷ್ಟೇ, ಕೇಸ್ನ ಕೊಡೋಕ್ಕೆ ಮುಂಚೆ ನಿಮ್ಮ ಲಾಯರ್ ಪ್ರೆಸೆಂಟೇಷನ್ ಸ್ಕಿಲ್ನ ನೋಡಿ, ನಿಮ್ಮ ಲಾಯರ್ ಕೋರ್ಟಿಗೆ ಬರ್ತಾರ ಅಂತ ನೋಡಿ, ಅವ್ರ ಪ್ರೆಸೆಂಟೇಷನ್ ಸ್ಕಿಲ್ ನೋಡಿ ಮುಂದುವರಿರಿ. ಆವಾಗ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಲಾಯರ್ಸ್ಗೆ ಫೀಸ್ ಕೊಡಿ. ಇಲ್ಲ ಅಂದರೆ ನಿಮ್ಮ ಕೇಸು ನಿದ್ದೆ ಮಾಡುತ್ತೆ. ಸೊ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಕ್ಲೈಂಟ್ ಏನೋ ಮಾತಾಡ್ತಾರಂತೆ, ಒಂದು ವಿಷಯನ ಹೇಳಬೇಕು, ಶೇರ್ ಮಾಡ್ಕೋತೀನಿ ಅಂದರು. ಸೊ ನಾನು ವೈಂಡ್ ಅಪ್ ಮಾಡೋದಕ್ಕೆ ಮುಂಚೆ ಅವರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಭಾಗ್ಯಶ್ರೀ. ಇದು ಬರೀ ಹೊಗಳಿಕೆ ಅಲ್ಲ ಸರ್. ನೀವು ರಿಯಲ್ ಆಗಿ ಸರ್ದು ಆರ್ಗ್ಯುಮೆಂಟ್ ನೋಡ್ಬೇಕಂದ್ರೆ ಒಂದ್ಸತಿ ಬರಲೇಬೇಕು ಅಂತೀನಿ ನಾವು ಮಾನ್ಯ ನ್ಯಾಯಾಲಯಕ್ಕೆ. ಇದು ಏನು ಅನಿಸ್ತದ ಅಂದ್ರೆ ವಿಡಿಯೋ ಮಾಡ್ತದಾರೆ ಏನೋ ಅಂತ ಅನ್ಕೋಬೇಡ್ರಿ. ನಿಜವಾಗ್ಲೂ ಏನಂದ್ರೆ ನಾವು ವಿಡಿಯೋದಾಗ ಹೇಳೋಕ್ಕಿಂತ ಹೆಚ್ಚು 100% ಅಲ್ಲಿ ಮಾನ್ಯ ನ್ಯಾಯಾಲಯದಾಗ ಎಷ್ಟು ಚಂದ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂದ್ರೆ, ನಾನು ಲೈಫ್ ಒಳಗೆ ಫಿಲ್ಮ್ನೊಳಗೂ ಇಂಥ ಆರ್ಗ್ಯುಮೆಂಟ್ ಅಂತೂ ಎಲ್ಲ ನೋಡಿಲ್ಲ ಸರ್. ಥ್ಯಾಂಕ್ ಯು. ನೋಡಿ, ಕ್ಲೈಂಟ್ಸು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಹತ್ತಿರದಿಂದ ನೋಡಿ ನಮ್ಮ ಕೆಲಸನ ನೋಡಿ ಅವರು ಹೇಳೋವಂಥ ಅವರ ಮನದಾಳದ ಮಾತು. ಸೊ ಇಂಥದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅವರಿಂದ. ಹೆಚ್ಚು ಫೀಸಲ್ಲ, ಹೆಚ್ಚು ಇನ್ನೊಂದಲ್ಲ. ಯಾಕೆಂದರೆ ನಮಗೆ ಕ್ಲೈಂಟ್ಸು ರೆಫರೆನ್ಸು ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ವಂದನೆಗಳು. ನಮಸ್ಕಾರ.